ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ನಾನು ರೀಸೆಂಟಾಗಿ ಇದ್ರದ್ದೊಂದು ವಿಡಿಯೋ ಮಾಡಿದ್ದೆ, ಈ ಟೂಲ್ ಏನಕ್ಕೆ ಯೂಸ್ ಆಗುತ್ತೆ ಏನು ಅಂತ. ಇದು ಗೊತ್ತು ನಮಗೆ. ಇದರಲ್ಲಿ ಇನ್ನೊಂದು ಕೇಬಲ್ ಕೊಡ್ತಾರೆ, ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿ ಅಂದಿದ್ರು. ಸೊ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. ಇದನ್ನು ನೀವು ಯೂಸ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಡಿ ಲಾಕ್ ಇರೋವಂಥ ಹೆಲ್ಮೆಟೇ ಬೇಕು. ಇದನ್ನು ಡಿ ಲಾಕ್ ಅಂತ ಕರೀತಾರೆ. ಇದ್ರೇ ನಾವು ಇದನ್ನು ಯೂಸ್ ಮಾಡೋಕ್ಕಾಗೋದು. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಹೆಲ್ಮೆಟ್ನ ಲಾಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಆ್ಯಂಡ್ ನೀವೇನಾದರೂ ಈ ಥರ ಎಲ್ಲ ಮಾಡಿಫೈ ಮಾಡಿಸಿದ್ದೀರಾ ಅಂದರೆ ಎಲ್ಲ ನಮಗೆ ಕೀ ಇಲ್ಲ ಲಾಕ್ ಮಾಡೋದಕ್ಕೆ. ಜಸ್ಟ್ ಇಲ್ಲೊಂದು ವೈರ್ ಇರುತ್ತೆ, ಅದನ್ನ ಪುಲ್ ಮಾಡಿಕೊಂಡು ನಾವು ಸೀಟ್ ಓಪನ್ ಮಾಡೋದು. ಸೊ ಇಲ್ಲೊಂದು ಕೇಬಲ್ ಇರುತ್ತೆ, ಅದನ್ನ ಪುಲ್ ಮಾಡಿದ್ರೆ ಅದು ಓಪನ್ ಆಗೋದು. ಸೊ ಅದಕ್ಕೆ ಇದನ್ನು ಯೂಸ್ ಮಾಡೋಂಥದ್ದು ಸೇಫ್ಟಿ ಇರೋಲ್ಲ, ಈ ಥರ ಮಾಡಿಫಿಕೇಷನ್ ಮಾಡ್ಕೊಂಡಿದೆ. ನಿಮ್ದೇನಾದ್ರೂ ಸ್ಟಾಕ್ ಇದ್ದರೆ ಯೂಸ್ ಮಾಡ್ಬೋದು ವಿತ್ ಡಿ ಹೆಲ್ಮೆಟು. ಇದು ಹೆಂಗೆ ಯೂಸ್ ಮಾಡೋದು ಅಂದರೆ, ಸೊ ಇಲ್ಲೊಂದು ಏನು ಹುಕ್ ಇದೆ ಅಲ್ವಾ, ಈ ಹುಕ್ಕಿಗೆ ಇದನ್ನು ಲಾಕ್ ಮಾಡ್ಕೋಬೇಕು. ಸೊ ಇದನ್ನು ಈ ಥರ ಲಾಕ್ ಮಾಡಿಕೊಂಡು ನಿಮ್ಮದು ಹೆಲ್ಮೆಟದು ಡಿ ಲಾಕ್ ಏನಿದೆ ಇದನ್ನು ಇದರೊಳಗಡೆ ಇನ್ಸರ್ಟ್ ಮಾಡ್ಕೋಬೇಕು. ಇದನ್ನು ಇದರೊಳಗಡೆ ಇನ್ಸರ್ಟ್ ಮಾಡಿಕೊಂಡು ಇದನ್ನು ಮತ್ತೆ ಇದರೊಳಗಡೆ ಲಾಕ್ ಮಾಡಿ ಆ್ಯಂಡ್ ಹಿಂಗೆ ಹಾಕಿ ಸೀಟ್ನ ಲಾಕ್ ಮಾಡ್ಬೋದು. ಸೊ ಇದಕ್ಕೆ ಯೂಸ್ ಮಾಡೋವಂಥದ್ದು. ಸೊ ಈ ಥರ ಹೆಲ್ಮೆಟ್ನ ಲಾಕ್ ಮಾಡೋದಕ್ಕೆ ಯೂಸ್ ಮಾಡೋವಂಥದ್ದು ಇದನ್ನು. ಅದಕ್ಕೆ ಡಿ ಲಾಕ್ ಇರಲೇಬೇಕು. ಆ್ಯಂಡ್ ನಿಮಗೆ ಬೇಕಾದಾಗ ಇದನ್ನು ತೆಗೆದು ಎತ್ಕೋಬೋದು. ಸೊ ಅದೊಂದಕ್ಕೇ ಯೂಸ್ ಆಗೋಂಥದ್ದು ಅದು. ಆ್ಯಂಡ್ 5,000 6,000 ಕೊಟ್ಟು ಹೆಲ್ಮೆಟ್ ತೊಗೊಂಡು ಇಲ್ಲೆಲ್ಲ ಹಾಕ್ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಇದನ್ನು ನಾನು ಎತ್ತಿ ಮನೇಲಿ ಬಿಸಾಕಿದ್ದೆ, ಯಾರೋ ಒಬ್ಬರು ಕೇಳಿದ್ರು ಅಂತ ವಿಡಿಯೋ ಮಾಡೋಕ್ಕೆ ತೊಗೊಬಂದಿದ್ದೀನಿ.